ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತೊಂದು ಒಳ್ಳೆ ರೆಸಿಪಿ ಜೊತೆ ನಾನು ನಿಮ್ಮ ಜೊತೆ ಬರ್ತಾ ಇದ್ದೀನಿ. ಅದೇನೆಂದರೆ ಗೀ ರೈಸ್. ಏನಪ್ಪ ಎಲ್ಲರೂ ಗೀ ರೈಸ್ ಮಾಡ್ತಾರೆ, ಇದರಲ್ಲೇನು ಸ್ಪೆಷಲ್ಲು ಅಂತೀರಾ? ಇವತ್ತು ಮಾಡ್ತಾ ಇರೋದು ಕಾಯಿ ಹಾಲಿನ ಗೀ ರೈಸ್. ಇದು ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಗೀ ರೈಸ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂದರೆ, ಮೊದಲನೇದಾಗಿ ತುಪ್ಪ, ಕಾಯಿ ಹಾಲು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಪುದೀನ ಮತ್ತು ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ, ಇದು ಪಲಾವ್ ಎಲೆ ಅಂತೇಳಿ. ಇದನ್ನು ಹಾಕೋದ್ರಿಂದ ತುಂಬಾ ಸ್ಮೆಲ್ಲು ಚೆನ್ನಾಗಿರುತ್ತೆ. ಮತ್ತು ಸ್ಪೈಸಸ್, ಚಕ್ಕೆ, ಏಲಕ್ಕಿ, ಲವಂಗ, ನಿಮಗೇನು. ಮೊದಲನೇದಾಗಿ ನಾವು ಕುಕ್ಕರಿಗೆ ತುಪ್ಪ ಮತ್ತು ಎಣ್ಣೆನ ಸೇರಿಸ್ಕೊಳ್ಳೋಣ. ಅದು ನಿಮ್ಮ ಆಪ್ಷನಲ್ಲು. ಬರೀ ತುಪ್ಪದಲ್ಲೇ ಮಾಡ್ತೀವಿ ಅನ್ನೋದಾದರೆ ತುಪ್ಪದಲ್ಲೇ ಮಾಡಿ, ಇಲ್ಲ ನಾವು ತುಪ್ಪ ತಿನ್ನಲ್ಲ ಎಣ್ಣೆ ಯೂಸ್ ಮಾಡ್ಕೊಂಡು ಮಾಡ್ತೀವಿ ಅನ್ನೋರು ಎಣ್ಣೆನೂ ಯೂಸ್ ಮಾಡ್ಬೋದು. ಈ ಎಣ್ಣೆಗೆ ನಾವು ಹೋಲ್ ಸ್ಪೈಸಸ್ ಮತ್ತು ಈ ಪಲಾವ್ ಎಲೆನ ಹಾಕೋಣ. ಇದಕ್ಕೆ ನಾವು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಒಂದು 3 ಲೋಟ ಅಕ್ಕಿ ಗೀ ರೈಸ್ ಮಾಡೋದ್ರಿಂದ ಒಂದು 4-5 ದಪ್ಪ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈ ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ನಾವು 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಕಟ್ ಮಾಡಿರೋವಂಥ ಕೊತ್ತಂಬರಿ ಮತ್ತು ಪುದೀನನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಈಗ ನಾವು ಕಾಯಿ ಹಾಲನ್ನು ಸೇರಿಸ್ಕೊಳ್ಳೋಣ. ನಾನು ಒಂದು ದಪ್ಪ ಸೈಜಿನ ತೆಂಗಿನಕಾಯಿ ದೊಡ್ಡದು ತೊಗೊಂಡು ಅದನ್ನು ತುರಿದು ಹಾಲು ತೆಗೆದಿಟ್ಕೊಂಡಿದ್ದೀನಿ. ಈಗ ನಾನು 3 ಲೋಟ ಗೀ ರೈಸ್ ಮಾಡ್ತಿರೋದ್ರಿಂದ 4.25 ಲೋಟ ಹಾಲು ಅಥವಾ ನೀರನ್ನು ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಈ ಕಾಯಿ ಹಾಲು ಮತ್ತು ನೀರನ್ನು ಸೇರಿಸಿ ಈಗ ಕುದಿಯೋದಕ್ಕೆ ಬಿಡಬೇಕು ನಾವು. ಇದಕ್ಕೆ ನಾವೀಗ ತೊಳೆದಿರುವಂಥ ಅಕ್ಕಿನ ಸೇರಿಸ್ಕೊಳ್ಳೋಣ. ಇದಕ್ಕೆ ನಾವು ಗೋಡಂಬಿನೂ ಸೇರಿಸ್ಕೋಬೋದು, ಆದರೆ ನನ್ನ ಮಕ್ಕಳು ಗೋಡಂಬಿ ತಿನ್ನದೇ ಇರೋದ್ರಿಂದ ನಾನು ಇದಕ್ಕೆ ಗೋಡಂಬಿನ ಹಾಕಿಲ್ಲ. ಹಾಗಾಗಿ ನಿಮಗಿಷ್ಟ ಆಗಿದ್ದಲ್ಲಿ ನೀವು ಗೋಡಂಬಿನ ಸೇರಿಸ್ಕೋಬೋದು. ತೊಳೆದಿಟ್ಟಿರುವಂತಹ ಅಕ್ಕಿನ ಹಾಕ್ತಾಯಿದ್ದೀನಿ. ಅಕ್ಕಿನ ಸೇರಿಸಿ ಚೆನ್ನಾಗಿ ಅಲ್ಲಾಡಿಸಿ ಮುಚ್ಚಳನ ಹಾಕಿ 2 ವಿಷಲ್ ಹೊಡೆಸ್ಬಿಟ್ರೆ ಆಹಾ, ಟೇಸ್ಟಿಯಾಗಿರೋ ಗೀ ರೈಸ್ ರೆಡಿಯಾಗಿಬಿಡುತ್ತೆ.